ರಚನೆಯಾದ್ರೂ ಶಿಕ್ಷಣ ಸಚಿವರ ನೇಮಕ ವಿಳಂಬವಾಗಿದೆ. ಸಚಿವರಿಲ್ಲದೆ ಬಡವಾಗಿದೆ ಇಲಾಖೆ. ಮಕ್ಕಳ ಭವಿಷ್ಯ ಅತಂತ್ರ ಕಾಣ್ತಾ ಇದೆ. ಡಿಕೆ ಸರ್ಕಾರ ರಚನೆಯಾಗಿದೆ, ಬಟ್ ಶಿಕ್ಷಣ ಸಚಿವರ ನೇಮಕ ಆಗಿಲ್ಲ. ಸಚಿವರಿಲ್ಲದೆ ಬಡವಾಗಿದೆ ಇಲಾಖೆ. ಮಕ್ಕಳ ಭವಿಷ್ಯ ಅತಂತ್ರವಾಗಿದೆ. ಸಚಿವರಿಲ್ಲದೆ ನೇಮಕಾತಿಯೂ ಸ್ಥಗಿತವಾಗಿದೆ. ಪೋಷಕರ ಆತಂಕ ವ್ಯಕ್ತಪಡಿಸುತ್ತಿದ್ದಾರೆ. ಆಂಗ್ಲ ಮಾಧ್ಯಮದಲ್ಲಿ ಓದಬೇಕೆನ್ನುವ ಮಕ್ಕಳ ಕನಸು ಭಗ್ನವಾಗ್ತಾ ಇದೆ. 8ನೇ ತರಗತಿಯ ಆಂಗ್ಲ ಮಾಧ್ಯಮದಲ್ಲಿ ಶಿಕ್ಷಕರಿಲ್ಲದೆ ಅತಂತ್ರ ಸ್ಥಿತಿ ತಲುಪಿದೆ. 30,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು 7ನೇ ತರಗತಿ ಪಾಸ್ ಆಗಿದ್ದಾರೆ. ಬೆಂಗಳೂರಿನ 144, ಬೆಳಗಾವಿಯ 74, ತುಮಕೂರಿನ 49 ಶಾಲೆಗಳು ಸೇರಿದಂತೆ ರಾಜ್ಯದ ಒಟ್ಟು 1,001 ಶಾಲೆಗಳ ಮಕ್ಕಳಿಗೆ ಗೊಂದಲ ಬಗೆಹರಿತಾ ಇಲ್ಲ. ಒಂದು ಕಡೆ ಬರೀ ಅಡ್ಮಿಷನ್ ಮಾಡ್ಕೊಳ್ಳೋದಕ್ಕೆ ಮಾತ್ರ ಅಲ್ಲ, ಈಗಾಗಲೇ ಕಲಬುರಗಿ ಸೇರಿದಂತೆ ಬೇರೆ ಬೇರೆ ಶಾಲೆಗಳಲ್ಲೂ ಕೂಡ ಕುಸಿತ ಉಂಟಾಗ್ತಾ ಇದೆ ಅಥವಾ ಬಹಳಷ್ಟು ಅತಂತ್ರಕ್ಕೆ ಎಡೆ ಮಾಡ್ಕೋತಾ ಇದೆ. ಶಾಲಾ ಕಾಲೇಜಿಗೆ ಸೇರಿದಂತೆ ಕಾಲೇಜು, ಅಪಾರ್ಟ್ ಫ್ರಮ್ ದ್ಯಾಟ್ ಶಾಲೆ ಬಗ್ಗೆ ಮಾತನಾಡೋದಾದ್ರೆ ಶಿಕ್ಷಣ ಸಚಿವರೇ ಇಲ್ಲ. ಯಾರನ್ನ ಕೇಳಬೇಕು ಅಥವಾ ಈ ಶೈಕ್ಷಣಿಕ ವರ್ಷವನ್ನ ಹೇಗೆ ಮುಂದುವರಿಸಬೇಕು? ಈಗಾಗಲೇ ಖ್ಯಾತೆ ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಯಿತು. ಎಲ್ಲ ತಣ್ಣಗಾದಂತೆ ಕಾಣಿಸ್ತಾ ಇದೆ. ಮತ್ತೆ ಭುಗಿಲೆದ್ರು ಆಶ್ಚರ್ಯ ಇಲ್ಲ. ಇದರ ಮಧ್ಯದಲ್ಲಿ ಶಿಕ್ಷಣ ಸಚಿವರನ್ನ ಮೊದಲ ಪಟ್ಟಿಯಲ್ಲೇ ಅನೌನ್ಸ್ ಮಾಡಬೇಕಾಗಿತ್ತು. ಅದು ಇಂಪಾರ್ಟೆಂಟ್ ಇತ್ತು. ಜೂನ್ 3ನೇ ತಾರೀಕು ಪದಗ್ರಹಣ ಮಾಡಿದ್ರು. ಅವ್ರು ಗೊತ್ತಿತ್ತು ಜೂನ್ 1ನೇ ತಾರೀಕಿನಿಂದಲೇ ಶಾಲಾ ಕಾಲೇಜುಗಳು ಪ್ರಾರಂಭ ಆಗತ್ತೆ ಅಂತ. ಶಿಕ್ಷಣ ಸಚಿವರೇ ಇಲ್ಲದೆ ಅತಂತ್ರವನ್ನ ನೋಡಲೇಬೇಕಾದಂತ, ಎದುರಿಸಲೇಬೇಕಾದಂತಹ ಪರಿಸ್ಥಿತಿ ಶಾಲೆಗಳಿಗಿದೆ. ಈಗಾಗಲೇ ಆಂಗ್ಲ ಮಾಧ್ಯಮದಲ್ಲಿ ಓದಬೇಕು, ಯಾಕಂತ ಹೇಳಿದ್ರೆ 7th ವರೆಗೂ ಕನ್ನಡ ಮೀಡಿಯಮಲ್ಲಿ ಓದಿದ್ರು ಕೂಡ 8th ಸ್ಟ್ಯಾಂಡರ್ಡ್ ಇಂದ ಬೇರೆಯೇ. ಹಾಗಾಗಿ ಈಗ ಶಿಕ್ಷಣ ಸಚಿವರಿಲ್ಲದೆ ಬಡವಾಗ್ತಾ ಇದೆ. ಒಂದು ರೀತಿ ಗೊಂದಲಮಯ ವಾತಾವರಣ ಸೃಷ್ಟಿಯಾಗ್ತಾ ಇದೆ ಶಾಲೆಯಲ್ಲಿ ಅಂತ.